ಹುಚ್ಚನ್ ಮನವೇಲಿ ಉಂಡೋನೇ ಜಾಣ ಅನ್ನೋ ಹಾಗೆ ಜೈಲು ಕೋರ್ಟು ಕೇಸು ಅಂತ ಅತಂತ್ರವಾಗಿರೋ ದರ್ಶನ್ ಕುಟುಂಬದಲ್ಲಿ ಕಳ್ಳರು ಕೈಚಳಕ ತೋರಿಸ್ಬಿಟ್ಟಿದ್ದಾರೆ. ಮನೆಯಲ್ಲಿದ್ದಂಥ ಜನ ಗಾಂಚಾಣ ಮಂಗಮಾಯ ಆಗಿರುವುದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರನ್ನ ಕಂಗಾಲಾಗಿಸಿದೆ. ಇದ್ದ ಮೂವರಲ್ಲಿ ಕದ್ದೋರ್ ಯಾರು ಅನ್ನುವಂಥ ಅನುಮಾನ ಪೊಲೀಸರ ತಲೆ ಕೆಡಿಸಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ. 3 ಲಕ್ಷ ರೂಪಾಯಿ ಹಣಕ್ಕೆ ಕನ್ನ ಹಾಕಿರುವ ಕಿಡಿಗೇಡಿಗಳು. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕುಟುಂಬಕ್ಕೆ ಸದ್ಯ ಹೊಸ ಟೆನ್ಷನ್ ಒಂದು ಎದುರಾಗಿದೆ. ಮನೆಯಲ್ಲಿಟ್ಟಿದ್ದ 3 ಲಕ್ಷ ನಗದು ನಾಪತ್ತೆಯಾಗಿದೆ ಅಂತ ವಿಜಯಲಕ್ಷ್ಮಿ ಮ್ಯಾನೇಜರ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ಮ್ಯಾನೇಜರ್ ನಾಗರಾಜು ದೂರು ನೀಡಿದ್ದು, ಈ ಹಿನ್ನೆಲೆ ಪೊಲೀಸರು ಎಫ್ಐಆರ್ ಸಹ ದಾಖಲಿಸಿದ್ದಾರೆ. ದಿನಾಂಕ 4/9/2025 ಬೆಳಿಗ್ಗೆ 8:30 ಸಮಯದಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ನನ್ನ ಕರೆದು ಅವರ ಬೆಡ್ರೂಮ್ ವಾರ್ಡ್ರೂಮ್ನ ಮೇಲೆ ಕಾಟನ್ ಬಾಕ್ಸ್ನಲ್ಲಿ ಹಣ ಇದೆ, ಅದರಲ್ಲಿ ಸ್ವಲ್ಪ ಹಣ ತೆಗೆದುಕೊಡುವಂತೆ ತಿಳಿಸಿದರು. ಆಗ ನಾನು ಮೇಡಮ್ ಅವರ ಮುಂದೆಯೇ ಅವರ ಬೆಡ್ರೂಮ್ ವಾರ್ಡ್ರೂಮ್ನ ಮೇಲಿಟ್ಟಿದ್ದ ಕಾಟನ್ ಬಾಕ್ಸ್ ಕೆಳಗೆ ತೆಗೆದು ಅದರಲ್ಲಿ ಒಂದು ಕೈಚೀಲದಲ್ಲಿ ಇಟ್ಟಿದ್ದ ಹಣದಲ್ಲಿ ಸ್ವಲ್ಪ ಹಣವನ್ನು ಮೇಡಮ್ ಕೈಗೆ ತೆಗೆದುಕೊಟ್ಟು ಉಳಿದ ಹಣವನ್ನು ಆ ವಾರ್ಡ್ರೂಮ್ನ ಮೇಲೆಯೇ ಇಟ್ಟಿರುತ್ತೇನೆ. ನಂತರ ವಿಜಯಲಕ್ಷ್ಮಿ ಮೇಡಮ್ ಅವರು ಮನೆ ಡೋರ್ ಲಾಕ್ ಮಾಡಿ ಬೀಗದ ಕೈಯನ್ನ ನನಗೆ ಕೊಟ್ಟು ಮೈಸೂರಿಗೆ ಹೋಗುತ್ತೇನೆಂದು ಹೇಳಿ ಹೋಗಿರುತ್ತಾರೆ. ನಾನು ಗ್ರೌಂಡ್ ಫ್ಲೋರ್ನಲ್ಲಿ ವಾಕ್ ಮಾಡುತ್ತಿದ್ದ ಮೇಡಮ್ ಅವರ ತಾಯಿಗೆ ಬೀಗದ ಕೈ ಕೊಟ್ಟು ನಾನು ಸಹ ಅದೇ ಸಮಯಕ್ಕೆ ಕೆಲಸದ ಮೇಲೆ ಹೊರಗಡೆ ಹೋಗಿರುತ್ತೇನೆ. ದಿನಾಂಕ 8/9/2025 ಸಂಜೆ 6:30 ಸಮಯದಲ್ಲಿ ಮೇಡಮ್ ಅವರು ನನ್ನನ್ನು ಕರೆದು ಬೆಡ್ರೂಮ್ ವಾರ್ಡ್ರೂಮ್ ಮೇಲೆ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ಕಾಣಿಸುತ್ತಿಲ್ಲ ಎಂದು ಹೇಳಿದರು. ಆಗ ನಾನು ಮತ್ತು ಮೇಡಮ್ ಅವರು ಮನೆಯ ಎಲ್ಲ ಕಡೆಗೆ ಹುಡುಕಲಾಗಿಯೂ ಎಲ್ಲಿಯೂ ಸಿಕ್ಕಿರುವುದಿಲ್ಲ. ನಂತರ ಮನೆ ಕೆಲಸದವರನ್ನ ವಿಚಾರಿಸಲಾಗಿ ಅವರು ಸಹ ನಮಗೂ ತಿಳಿದಿರುವುದಿಲ್ಲ ಎಂದು ತಿಳಿಸಿದರು. ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಯಲ್ಲಿ ಸುಮಾರು 3 ಲಕ್ಷ ರು ನಗದು ಹಣ ಕಳವು ಆಗಿರುವ ಬಗ್ಗೆ ಮನೆ ಕೆಲಸದವರ ಮೇಲೆ ಅನುಮಾನವಿರುತ್ತದೆ. ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿರೋ ವಿಜಯಲಕ್ಷ್ಮಿ ಮನೆಯಲ್ಲಿದ್ದ 3 ಲಕ್ಷ ಮಂಗಮಾಯವಾಗಿರೋ ಬಗ್ಗೆ ಪೊಲೀಸರು ತನಿಖೆಗಿಳಿದಿದ್ದಾರೆ. ಮನೆ ಕೆಲಸದವರ ಮೇಲೆ ಅನುಮಾನವಿದೆ ಅಂತ ಮ್ಯಾನೇಜರ್ ನಾಗರಾಜ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಹಿನ್ನೆಲೆ ವಿಜಯಲಕ್ಷ್ಮಿ ಮನೆ ಕೆಲಸದವರ ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.